ಎಲ್ಲರಿಗೂ ನಮಸ್ಕಾರ. ಇದು ನಾನು ಲಾಸ್ಟ್ ಇಯರ್ ಮಿಸ್ ಯೂನಿವರ್ಸ್ ಇಂಡಿಯಾದಲ್ಲಿ ಕರ್ನಾಟಕ ರೆಪ್ರೆಸೆಂಟ್ ಮಾಡಿದೆ. ಸೊ ಇವಾಗ ಮೂವೀಸ್ ಕೂಡ ಶುರು ಮಾಡಿದ್ದೀನಿ. ಸೊ ಇದೊಂದು ಒಳ್ಳೆ ಆಪರ್ಚುನಿಟಿ. ಗೋಪಿ ಸರ್ ಮತ್ತು ಪ್ರೊಡ್ಯೂಸರ್ ಎಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಅವ್ರು ಹೇಳಿದ್ರು ಮುಂಗಾರು ಮಳೆ ಮತ್ತು ಗಾಳಿಪಟ ಅಂತ ಮೂವೀಸ್ ನೋಡಿಕೊಂಡು ಬೆಳೆದವಳು ನಾನು. ಸೊ ಅಂಥ ಮೂವೀಸ್ ಅದೇ ಥರ ಒಂದು ಫ್ಯಾನ್ಗಳ ಥರ ನೋಡಿದವಳು ಚಿಕ್ಕವಳಿಂದ. ಸೊ ಇವಾಗ ಅವ್ರ ಜೊತೆ ಒಂದು ಸ್ಕ್ರೀನ್ ಶೇರ್ ಮಾಡೋ ಒಂದು ಅವಕಾಶ ಸಿಗ್ತಾ ಇದೆ ಮತ್ತು ಈ ಥರ ಒಳ್ಳೆ ಆಪರ್ಚುನಿಟಿ ಕೊಟ್ಟಿದ್ದಾರೆ ಗೋಪಿ ಸರ್. ಸೊ ಅವ್ರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. I don't know how to speak in Kannada and Telugu wouldn't be a good idea, so I'll stick to English today. I debuted in my acting career in Kannada, and after 10 long years I'm back to Kannada, and I'm really excited about it because this truly feels like homecoming to me. Adyaksha was my first film, and till date people Adyaksha was my first film, and I'm still in awe of the love Kannada audiences gave me for Adyaksha, and Rudrakala is just a perfect 10-year later comeback for me, and I'm really grateful to Gopi sir for giving me the opportunity. I've been wanting to work with Digant for a while, so it is also amazing that I got the opportunity to work with him. And Kannada media, you all have always been very loving, and thank you for welcoming me again after so long. May you all continue to love the same way that you all did, and I'm really excited about this project. ನಾನೊಂದು 2 ಸಿನಿಮಾ ಸೈನ್ ಮಾಡಿದ್ದೆ ಲಾಸ್ಟ್ ಇಯರ್. ಈ ವರ್ಷಕ್ಕೆ ಒಂದು ಯಾವುದೋ ಹಾರರ್ ಕಾಮಿಡಿ. ಬಟ್ ಏನಂದರೆ ಈಗ ಯಾವ ಪ್ರೊಡ್ಯೂಸರ್ ಬಂದ್ರೂ ಈಗ ಒಂದು ಸ್ವಲ್ಪ ಸಿಚುವೇಶನ್ ಗೊತ್ತಲ್ಲ ಅಂತ ಆ ಥರನೇ ಮಾತಾಡ್ತಾ ಇದ್ರು. ಅಂಥ ಒಂದು ಸಿಚುವೇಶನ್ ಇದೆ ಅಂತ ನಿಮಗೂ ಗೊತ್ತು. ಸೊ ಅದ್ರ ಮಧ್ಯೆ ನಮ್ಮ ರಮೇಶ್ ಸರಿಗೆ ನಾನು ತುಂಬ ಥ್ಯಾಂಕ್ಸ್ ಹೇಳಬೇಕು, ಯಾಕೆಂದರೆ ಒಂದು ಧೈರ್ಯವಾಗಿ ಈ ಸಿನಿಮಾನ ಮಾಡೋದಕ್ಕೆ ಮುಂದಾಗಿದ್ದಾರೆ. ಆಮೇಲೆ ನಮ್ಮ ಗೋಪಿ ಸರ್ ಕೂಡ ಅಷ್ಟೇ, ಒಂದು ಒಳ್ಳೆ ಕಥೆನ ನನಗೆ ಹೇಳಿದ ತಕ್ಷಣ ಇಮಿಡಿಯೇಟಾಗಿ ಒಪ್ಕೊಂಡೆ. ಬಟ್ ನನಗೇನಂದರೆ ಡೌಟ್ ಇತ್ತು, ಮತ್ತೆ ಪ್ರೊಡ್ಯೂಸರ್ ಇದೇ ಥರ ಹೇಳ್ತಾರ, ಅಂದರೆ ಸಿಚುವೇಶನ್ ಗೊತ್ತಲ್ಲ ಏನಾಗಿದೆ ಅಂದರೆ ಮುಂದೆ ಮಾಡೋಣ ಈ ಥರ ಹೇಳ್ತಾರೆ ಅಂತ ಅಂದ್ಕೊಂಡಿದ್ದೆ. ಬಟ್ ಇಮಿಡಿಯೇಟಾಗಿ ಇಲ್ಲ, ನಾವು ಇಮಿಡಿಯೇಟಾಗಿ ಸ್ಟಾರ್ಟ್ ಮಾಡೋಣ, ನಮ್ಮ ಟೀಮ್ ರೆಡಿ ಇದೆ. ಸೊ ಅದೇ ಥರ ಅವರ ಟೀಮ್ ಕೂಡ ತುಂಬ ಚೆನ್ನಾಗಿದೆ. ಎಲ್ಲರೂ ಒಳ್ಳೆ ಉದ್ದೇಶ ಉತ್ಸಾಹ ಎಲ್ಲ ಕರೆಕ್ಟಾಗಿ ಇಟ್ಕೊಂಡು ಬಂದಿದ್ದಾರೆ. ಸೊ ಹಾಗಾಗಿ ಇದೊಂದು ಒಳ್ಳೆ ಸಿನಿಮಾ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಜೊತೆಗೆ ನಮ್ಮ ಸೋದರ ಮಾವ ಅಂತಲೇ ನಾನು ಕರೆಯೋದು ಯೋಗರಾಜ್ ಸರ್ ಬಂದಿದ್ದಕ್ಕೆ ತುಂಬ ಧನ್ಯವಾದಗಳು. ನಾವು ಅದೇ ಮಾತಾಡ್ತಾ ಇದ್ವಿ, ಈಗ ನೆಕ್ಸ್ಟ್ ಒಂದು ಸಿನಿಮಾ ಜೊತೆಗೆ ಮಾಡೋಣ, ಯಾವಾಗ ಮಾಡ್ತೀರಾ ಅಂತಲೇ ನಮ್ಮದು ಈಗ ಮಾತುಕತೆ ನಡೀತಾ ಇತ್ತು. ಸೊ ಸೊ ಕೇಳಿ ಯಾವಾಗ ಮಾಡ್ತೀರಾ ಅಂತ. ಸೊ ಅವ್ರ ಜೊತೆನೂ ಒಂದು ಮಾಡೋ ಒಂದು ಉದ್ದೇಶ ಇದೆ. ಜೊತೆಗೆ ನಮ್ಮ ರಾಜ್ಗುರು ಸರ್, ಆಲ್ ದಿ ಬೆಸ್ಟ್ ನಿಮ್ಮ ಸಿನಿಮಾಗೆ ಕೂಡ. ಆಮೇಲೆ ನಮ್ಮ ಮಲ್ನಾಡವರು, ಸೊ ಒಳ್ಳೇದಾಗಲಿ ಆ್ಯಂಡ್ ಥ್ಯಾಂಕ್ಸ್ ಫಾರ್ ಕಮಿಂಗ್. ಆ್ಯಂಡ್ ಹೆಬ್ಬಾ ಪಾಟೀಲ್, ನೀವು ವೆಲ್ಕಮ್ ಬ್ಯಾಕ್ ಟು ಕನ್ನಡ ಅಗೇನ್ ಆಫ್ಟರ್ 10 years. ಎಸ್, ವೆಲ್ಕಮ್ ಬ್ಯಾಕ್. ಆ್ಯಂಡ್ ಇಲ್ಲಿ ಬಂದಂಥ ಎಲ್ಲ ಮಾಧ್ಯಮ ಮಿತ್ರರಿಗೆ ತುಂಬ ಧನ್ಯವಾದಗಳು. ನೀವು ಒಂದು ಸ್ವಲ್ಪ ಸಹಾಯ ಮಾಡಿದ್ರೆ ಜನಕ್ಕೆ ಹೆಚ್ಚು ರೀಚ್ ಆಗುವಂಥ ಒಂದು ಪವರ್ ನಿಮ್ಮಲ್ಲಿದೆ. ಅದನ್ನು ನೀವು ದಯವಿಟ್ಟು ಮಾಡಿಕೊಡಿ. ಕನ್ನಡ ಸಿನಿಮಾ ಗೆಲ್ಲಿ. ಯಾಕೆಂದರೆ ನಾನು ಒಂದು ತೆಲುಗು ಸಿನಿಮಾ ಈಗ ಕಂಪ್ಲೀಟ್ ಮಾಡಿ ಬಂದೆ ಆಂಧ್ರದಲ್ಲಿ. ನಿಜವಾಗ್ಲೂ ಅಲ್ಲಿ ಇವರಿಗೆ OTT ಆಗಲಿ ಅಥವಾ ಈ ಬೇರೆ ಸೋಷಿಯಲ್ ಮೀಡಿಯಾ ಆಗಲಿ ಏನೂ ಅಫೆಕ್ಟೇ ಆಗಿಲ್ಲ ಅವರಿಗೆ. ಅವ್ರದ್ದು ಇನ್ನೂ ಪ್ರತಿ ವಾರ ಒಂದು 4-5 ಸಿನಿಮಾಗಳು ರಿಲೀಸ್ ಆಗ್ತಾ ಇದೆ, ಅದರಲ್ಲಿ ಒಂದು ಸಕ್ಸಸ್ ಆಗ್ತಾ ಇದೆ. ಆ ಕಲ್ಚರ್ನ ನೋಡಿ ನನಗೆ ನಿಜವಾಗ್ಲೂ ನಮ್ಮ ಇಂಡಸ್ಟ್ರಿಲಿ ಯಾಕೆ ಹೀಗೆ ಆಗ್ತಾ ಇಲ್ಲ ಅನ್ನೋದು ಒಂದು ಸ್ವಲ್ಪ ದುಃಖ ಆಯಿತು. ಆ ಥರ ಮಾಡೋದಕ್ಕೆ, ಆ ಥರ ಈಗ ಮತ್ತೆ ಕನ್ನಡ ಇಂಡಸ್ಟ್ರಿ ಹೇಗಿತ್ತು ಆ ಸ್ಥಿತಿಗೆ ಮತ್ತೆ ತರಬೇಕು ಅಂದರೆ ಅದಕ್ಕೆಲ್ಲ ನೀವೇ ಕಾರಣ. ಸೊ ದಯವಿಟ್ಟು ನಿಮ್ಮ ಪ್ರೋತ್ಸಾಹ ಇರಲಿ, ಆಶೀರ್ವಾದ ಇರಲಿ. ಥ್ಯಾಂಕ್ ಯು, ಧನ್ಯವಾದಗಳು.